ಕ್ಯಾಬಿನೆಟ್ ಮೀಟಿಂಗ್ ಆರಂಭವಾಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಂಪುಟ ಸಭೆ ಇದು. ಸಂಪುಟ ಸಭೆಯಲ್ಲಿ ಎಫ್ಎಸ್ಎಲ್ ವರದಿಯ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ. ಅದಕ್ಕೆ ನಾವು ಎಫ್ಎಸ್ಎಲ್ ಇದಕ್ಕೆ ಕಳಿಸಿದ್ದೀವಿ. ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್. ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಗೊತ್ತಾಯ್ತಾ? ಯಾರೇ ಆದರೂ ಕೂಡ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಈಗ ಕೂಗೋರ್ಗೆ ಇಲ್ಲಾದ್ರೇನು ಅಲ್ಲಾದ್ರೇನು ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಇದು ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು. ನಿಜವಾಗ್ಲೂ ಆ ಘೋಷಣೆ ಕೂಗಿದ್ದು ನಿಜವೇ ಆಗಿದ್ರೆ ಯಾರನ್ನೂ ಕೂಡ ರಕ್ಷಿಸುವಂತಹ ಕೆಲಸವನ್ನ ಮಾಡಲ್ಲ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಂಡೇ ಕೊಳ್ತೇವೆ ಅನ್ನುವಂತಹ ಮಾತುಗಳನ್ನು ಆಡಿರುವಂತಹದ್ದು. ಈಗ ಸಿಎಂ ನೇತೃತ್ವದಲ್ಲಿಯೇ ಒಂದು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಎಫ್ಎಸ್ಎಲ್ ರಿಪೋರ್ಟ್ ಗೃಹ ಸಚಿವರ ಕೈ ಸೇರಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಅವ್ರು ಕೂಗಿದ್ದು ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಮುಂದಿನ ವಿಚಾರದ ಬಗ್ಗೆ ಮಾತನಾಡೋಣ ಅಂಥೇಳಿ ಇದೇ ಮುಖ್ಯಮಂತ್ರಿಗಳು, ಇದೇ ಉಪಮುಖ್ಯಮಂತ್ರಿಗಳು, ಇದೇ ಸರ್ಕಾರದ ಸಚಿವರುಗಳು ಮಾತನಾಡಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. 30 ಗಂಟೆಯಲ್ಲಿಯೇ ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರಿರುವಂತಹದ್ದು. ಆ ರಿಪೋರ್ಟ್ನಲ್ಲಿ ಇರೋದು ಏನು ಅನ್ನೋದೇ ಈಗಿರುವಂತಹ ಸಸ್ಪೆನ್ಸ್. ಪಾಸಿಟಿವಾ ನೆಗೆಟಿವಾ ಅನ್ನೋದು ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಮುಂದಿನ ಕ್ರಮಕ್ಕೆ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಈಗಾಗಲೇ ರಾಜ್ಯ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ವಾಪಸ್ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಮಗ್ ಬಂತ ಅದ ನಾನು ಹೇಳಿರೋದನ್ನೆಲ್ಲ ಹೇಳ್ತಾ ಇದ್ದೀರಾ? ನಾನೇ ಹೇಳಿದ್ದೆ ಎಲ್ಲರಿಗೂ. ಆಯ್ತಾಯ್ತು. ಗೌರವಾನ್ವಿತ ರಾಜ್ಯಪಾಲರನ್ನ ಮಧ್ಯಾಹ್ನ ಕೂಡ ಬಂದಿದ್ರಿ, ಆದರೆ ಅವರು ಪ್ರವಾಸದಲ್ಲಿ ಇದ್ದಿದ್ದರಿಂದ ಈಗ ಬಂದು ಸಮಯ ಕೊಟ್ಟಿದ್ರು, ಬಂದು ಅವ್ರ ಜೊತೆ ಮಾತಾಡಿದ್ರಿ. ಏನು ವಿಧಾನಸೌಧ ಭಯೋತ್ಪಾದಕರ ತಾಣ ಆಗ್ತಾ ಇದೆ, ಸ್ಲೀಪಿಂಗ್ ಸೆಲ್ ಆಗ್ತಾ ಇದೆ,